ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಿಮ್ಮ ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮಾಡುವ ಅನಂತ ನಮಸ್ಕಾರಗಳು. ಬಂಧುಗಳೇ, ಇಂದು ನಾನು ಮತ್ತೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ಸಂಸಾರದಲ್ಲಿ ನೋವು ನಲಿವುಗಳ ಸರಮಾಲೆ, ಸಂಕಷ್ಟಗಳನ್ನೆದುರಿಸಿ ಮೇಲೆದ್ದವನಿಗೆ ಹೂಮಾಲೆ. ಸಂಸಾರದಲ್ಲಿ ನೋವು ನಲಿವುಗಳ ಸರಮಾಲೆ, ಸಂಕಷ್ಟವನ್ನೆದುರಿಸಿ ಮೇಲೆದ್ದವನಿಗೆ ಹೂಮಾಲೆ. ಕಷ್ಟಕ್ಕೆ ಹೆದರಿ ಜೀವ ಮುಗಿಸಬಾರದೆಂದ ನಮ್ಮ ಕಲಾ ಸಂಗಮನಾಥ. ಸಂಕಷ್ಟಕ್ಕೆ ಹೆದರಿ ಜೀವ ಮುಗಿಸಬಾರದೆಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಈ ಜೀವನ ಅಂದ್ರೇ ಹಾಗೆ ಅಲ್ವಾ? ಸುಖ ಆದಮೇಲೆ ದುಃಖ, ದುಃಖ ಆದಮೇಲೆ ಸುಖ ಬಂದೇ ಬರುತ್ತೆ. ಹಗಲು ಮತ್ತು ರಾತ್ರಿ ಹೇಗೆ ತಮ್ಮ ಒಂದು ಕ್ರಮಕ್ಕೆ ಅನುಸಾರವಾಗಿ ಅವು ಬದಲಾಯಿಸ್ತಾ ಇರ್ತಾವೋ, ಹಾಗೆ ಕೂಡ ಈ ಮನುಷ್ಯನ ಜೀವನದಲ್ಲಿ ನಮ್ಮ ಕರ್ಮಗಳಿಗನುಸಾರವಾಗಿ ಸುಖ ಮತ್ತು ದುಃಖ ಒಂದಾದ ಮೇಲೊಂದು ಬರ್ತಾನೆ ಇರ್ತವೆ. ಅವುಗಳನ್ನೆಲ್ಲ ಯಾರು ಮೆಟ್ಟಿ ನಿಲ್ತಾರೋ, ಅವುಗಳನ್ನೆಲ್ಲ ಮೆಟ್ಟಿ ಯಾರು ಎದ್ದು ನಿಲ್ತಾರೋ ಅವರಿಗೆ ಸನ್ಮಾನದ ಸುರಿಮಳೆ ಸಿಗುತ್ತೆ. ಅವರಿಗೆ ಎಲ್ಲರೂ ಹೊಗಳಿ ಚಪ್ಪಾಳೆ ತಟ್ತಾರೆ. ಸೊ ಹಾಗಾಗಿ ಕಷ್ಟ ಬಂತು ಅಂತ ಯಾರೂ ಕೂಡ ಧೈರ್ಯಗೆಡದೆ ಈ ಜೀವನವನ್ನು ಕೊನೆಗೊಳಿಸ್ಕೋಬಾರ್ದು, ಆತ್ಮಹತ್ಯೆಗೆ ಪ್ರಯತ್ನ ಪಡಬಾರ್ದು. ಎಲ್ರಿಗೂ ಒಂದಲ್ಲ ಒಂದ್ಸಲ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ವಿಚಾರ ಬಂದಿರುತ್ತೆ. ಆದರೆ ಆ ತಪ್ಪು ಯಾರೂ ಮಾಡಬಾರ್ದು. ಯಾಕಂತಂದರೆ ಈ ಒಂದು ಸಂದರ್ಭದಲ್ಲಿ ನಾವು ಕೃಷ್ಣ ಹೇಳಿರುವಂಥ ಒಂದು ಮಾತನ್ನು ನೆನಪಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಾರೂ ಕೂಡ ಆತ್ಮಹತ್ಯೆಗೆ ಶರಣಾಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಂಧುಗಳೇ, ಏನದು ವಾಕ್ಯ ಅಂತಂದರೆ, ಒಂದ್ಸಲ ಅರ್ಜುನ ಕೃಷ್ಣನಿಗೆ ಕೇಳ್ತಾನಂತೆ, ಸುಖದಲ್ಲಿದ್ದಾಗ ದುಃಖ ಆಗಬೇಕು, ದುಃಖದಲ್ಲಿದ್ದಾಗ ಸುಖ ಅನ್ನಿಸ್ಬೇಕು ಅಂತ ಒಂದು ವಾಕ್ಯ ಹೇಳು ಕೃಷ್ಣ, ವಾಕ್ಯ ಬರೆ ಅಂದಾಗ ಕೃಷ್ಣ ಒಂದು ಗೋಡೆ ಮೇಲೆ ವಾಕ್ಯ ಬರಿತಾನಂತೆ, ಈ ಸಮಯ ಕಳೆಯುತ್ತದೆ ಅಂತ. ಅಂದರೆ ಅದು ಸಂತೋಷದ ಕ್ಷಣ ಇರಲಿ ಅಥವಾ ದುಃಖದ ಕ್ಷಣ ಇರಲಿ, ಅದು ಯಾವುದು ಶಾಶ್ವತ ಅಲ್ಲ. ಸಂತೋಷದ ಕ್ಷಣ ಕೂಡ ಕಳೆಯುತ್ತೆ, ದುಃಖದ ಕ್ಷಣ ಕೂಡ ಕಳೆಯುತ್ತೆ. ಸಂತೋಷ ಆದಮೇಲೆ ದುಃಖ, ದುಃಖ ಆದಮೇಲೆ ಸಂತೋಷ ಬಂದೇ ಬರುತ್ತೆ. ಈ ಸಂಕಷ್ಟಗಳು ಬರುವುದು ಸಾಮಾನ್ಯ, ನೋವು ನಲಿವು ಸಾಮಾನ್ಯ. ಹಾಗಾಗಿ ಬಂಧುಗಳೇ, ನಾನು ತಮ್ಮಲ್ಲೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಯಾರೂ ಕೂಡ ನೋವಿದೆ, ಸಂಕಷ್ಟ ಇದೆ ಅಂತ ಸಾವಿಗೆ ಶರಣಾಗೋದು ಬೇಡ. ಅದನ್ನೆಲ್ಲ ಮೆಟ್ಟಿ ನಿಂತು ನಾವು ಈ ಒಂದು ಸನ್ಮಾನದ ಹೂಮಾಲೆಯನ್ನು ಹಾಕಿಸ್ಕೊಳ್ಬೇಕು. ಆವಾಗ ನಾವು ಮನುಷ್ಯ ಜೀವನಕ್ಕೆ ಬಂದದಕ್ಕೂ ಸಾರ್ಥಕ ಆಗುತ್ತೆ. ಯಾಕಂದರೆ ಈ ಒಂದು 82 ಲಕ್ಷ ಯೋನಿಗಳಲ್ಲಿ ಮಾನವನ ಒಂದು ಜೀವನ ಶ್ರೇಷ್ಠವಾದಂಥದ್ದು, ಮಾನವ ಯೋನಿ ಶ್ರೇಷ್ಠವಾದದ್ದು ಅಂತ ನಾವು ಕೇಳ್ಪಟ್ಟಿದ್ದೇವೆ. ಸೊ ಇಂತಹ ಒಂದು ಶ್ರೇಷ್ಠವಾದಂತಹ ಜನ್ಮ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸೊ ನಾವು ಬಂದಿದ್ದೀವಿ ಅಂದಮೇಲೆ ಈ ಜೀವನ ಸಾರ್ಥಕ ಮಾಡ್ಕೊಂಡು ಹೋಗೋಣ. ಧನ್ಯವಾದಗಳು.